ಜೈ ಹಿಂದ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಿಲ್ ಅಥವಾ ಶೆಲ್ ಅನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಇಂಗ್ಲಿಷಲ್ಲಿ ವಾಕ್ಯ ಮಾಡೋದು ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ವಿಲ್ ಮತ್ತು ಶೆಲ್ ಕಂಪಲ್ಷನ್ ಹೇಳುವ ಸಂದರ್ಭದಲ್ಲಿ, ಅಂದರೆ ಭವಿಷ್ಯತ್ ಕಾಲದಲ್ಲಿ, ಫ್ಯೂಚರ್ನಲ್ಲಿ ಯಾವುದೋ ಒಂದು ಕೆಲಸ ಖಂಡಿತವಾಗಿ ಮಾಡ್ತೀನಿ, ಖಂಡಿತವಾಗಿ ಆಗತ್ತೆ ಅಂತ ಹೇಳುವ ಸಂದರ್ಭದಲ್ಲಿ ವಿಲ್ ಅಥವಾ ಶೆಲ್ನ ಬಳಸ್ತೀವಿ. ಸಾಮಾನ್ಯವಾಗಿ ಈ ವಿಲ್ ಇದೆಯಲ್ಲ, ವಿಲ್ಲನ್ನು ಕಂಪಲ್ಷನ್, ಡೆಟರ್ಮಿಷನ್ ಹೇಳುವಾಗ, ಪ್ರಾಮಿಸ್ ಹೇಳುವಾಗ ಬಳಸ್ತೀವಿ. ಉದಾಹರಣೆಗೆ ಯು ವಿಲ್ ಹೆಲ್ಪ್ ದೆಮ್, ಐ ವಿಲ್ ಗೋ, ಶಿ ವಿಲ್ ಟಾಕ್ ಟು ಯು, ಈ ರೀತಿ. ಶೆಲ್ಲನ್ನು ಸಾಮಾನ್ಯವಾಗಿ ಕಮ್ಯಾಂಡ್ ಮತ್ತು ಸಜೆಷನ್ನ ಜೊತೆ ಬಳಸ್ತೀವಿ. ವಿಲ್ಲನ್ನು ಸಾಮಾನ್ಯವಾಗಿ ಕಂಪಲ್ಷನ್, ಡಿಟರ್ಮಿನೇಷನ್ ಜೊತೆ ಬಳಸಿದರೆ, ಶೆಲ್ಲನ್ನು ನಾವು ಎಲ್ಲಿ ಬಳಸ್ತೀವಿ ಕಳೆದ್ರೆ ಕಮ್ಯಾಂಡ್ ಮತ್ತು ಸಜೆಷನ್ ಜೊತೆ ಬಳಸ್ತೀವಿ. ಉದಾಹರಣೆಗೆ ಶೆಲ್ ವಿ ಲೀವ್ ನೌ, ಯು ಶಾಲ್ ಫಿನಿಶ್ ದಿಸ್ ವರ್ಕ್ ಇನ್ 2 days, ಈ ರೀತಿ ಹೇಳುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾವ ಥರದ ವಾಕ್ಯಗಳು ಇರ್ತವೆ ಅಂತ ಕೇಳಿದ್ರೆ, ಅವನು ಹೋಮ್ವರ್ಕ್ ಮಾಡೋದಿಲ್ಲ, ಅವರು ಮ್ಯಾಚ್ ಸೋಲೋದಿಲ್ಲ, ನಾನು ಇಂಗ್ಲೀಷಲ್ಲಿ ಪತ್ರ ಬರಿತೀನಿ, ನಾವು ಈ ವಿಷಯ ಚರ್ಚಿಸೋದಿಲ್ಲ, ರಾಹುಲ್ ನಿನಗೆ ಸಹಾಯ ಮಾಡುವನು. ಸೊ ಈ ರೀತಿಯ ವಾಕ್ಯಗಳಲ್ಲಿ ಇಂಗ್ಲೀಷಲ್ಲಿ ನಾವು ವಿಲ್ ಅಥವಾ ಶೆಲ್ನ ಬಳಸ್ತೀವಿ. ಹಾಗಾದರೆ ಸ್ಟ್ರಕ್ಚರ್ ಯಾವ ರೀತಿ ಇದೆ ನೋಡ್ತಾ ಹೋಗೋಣ. ಸ್ಟ್ರಕ್ಚರ್ ಜೊತೆಗೆ ವಾಕ್ಯಗಳನ್ನು ಅಭ್ಯಾಸ ಮಾಡೋಣ. ಸೊ ಸಿಂಪಲ್ ಸ್ಟ್ರಕ್ಚರ್ ರೀತಿ ಇದೆ. ಸಬ್ಜೆಕ್ಟ್ ವಿಲ್ ಅಥವಾ ಶೆಲ್, V1 ಆಬ್ಜೆಕ್ಟ್. ವಿಲ್ ಅಥವಾ ಶೆಲ್ ಬಂದಾಗ ಎಲ್ಲ ಕಡೆಗಳಲ್ಲೂ ಸಾಮಾನ್ಯವಾಗಿ V1 ಬರುತ್ತೆ. ಗಮನಿಸಿ, V1 ಅಂದರೆ ವರ್ಬ್ನ ಮೂಲ ರೂಪ, V1 ಅಂದರೆ ಬೇಸ್ ಫಾರ್ಮ್ ಆಫ್ ವರ್ಬ್, ಬೇಸ್ ಫಾರ್ಮ್ ಆಫ್ ವರ್ಬ್ ಅಥವಾ ವರ್ಬಿನ ಮೂಲ ರೂಪ ಅಥವಾ ವರ್ಬಿನ ಪ್ರೆಸೆಂಟ್ ರೂಪ. ಸೊ ನೆಗೆಟಿವ್ ಅಲ್ಲಿ ನಾಟ್ ಆ್ಯಡ್ ಆಗುತ್ತೆ. ಇಂಟ್ರಾಗೇಟಿವ್ ಅಲ್ಲಿ ವಿಲ್ ಅಥವಾ ಶೆಲ್ ಮೊದಲಿಗೆ ಬರುತ್ತೆ. ನೆಗೆಟಿವ್ ಅಲ್ಲಿ ವಿಲ್ ಶೆಲ್ ಬಂದು ನಾಟ್ ಕೂಡ ಆ್ಯಡ್ ಆಗಿರುತ್ತೆ. WH ಕ್ವಶನ್ ಅಲ್ಲಿ WH ವರ್ಡ್ ಆ್ಯಡ್ ಆಗಿರುತ್ತೆ. ಸೊ ಸ್ಟ್ರಕ್ಚರ್ ಜೊತೆಗೆ ಅಭ್ಯಾಸ ಮಾಡ್ತಾ ಹೋಗೋಣ. ಸೊ ನಾನು ಇವತ್ತು ಇಂಗ್ಲೀಷ್ ವಾಕ್ಯಗಳನ್ನೇ ಮೊದಲಿಗೆ ಬರಿತೀನಿ. ಸೊ ಸಿಂಪಲ್ ಸೆಂಟೆನ್ಸ್ ಈ ರೀತಿ ಇದೆ. ಐ ವಿಲ್ ಗೋ ಟು ಸ್ಕೂಲ್, ಐ ವಿಲ್ ಗೋ ಟು ಸ್ಕೂಲ್. ಗಮನಿಸಿ, ವರ್ಬ್ನ ಫಸ್ಟ್ ಫಾರ್ಮ್ ಆ್ಯಡ್ ಆಗಿದೆ. ಸೊ ನೆಗೆಟಿವ್ ಅಲ್ಲಿ ಐ ವಿಲ್ ನಾಟ್ ಗೋ ಟು ಸ್ಕೂಲ್, ಐ ವಿಲ್ ನಾಟ್ ಗೋ ಟು ಸ್ಕೂಲ್. ಇಂಟ್ರೋಗೇಟಿವ್ ಅಲ್ಲಿ ವಿಲ್ ಐ ಗೋ ಟು ಸ್ಕೂಲ್, ವಿಲ್ ಐ ಗೋ ಟು ಸ್ಕೂಲ್. ಇಂಟ್ರೋಗೇಟಿವ್ ನೆಗೆಟಿವ್ ಅಲ್ಲಿ ವಿಲ್ ಐ ನಾಟ್ ಗೋ ಟು ಸ್ಕೂಲ್, ವಿಲ್ ಐ ನಾಟ್ ಗೋ ಟು ಸ್ಕೂಲ್. WH ಕ್ವಶನ್ ಅಲ್ಲಿ ವೆನ್ ವಿಲ್ ಐ ಗೋ ಟು ಸ್ಕೂಲ್, ಯಾವಾಗ ಹೋಗ್ತೀನಿ ಅಂತ. ವೆನ್ ವಿಲ್ ಐ ಗೋ ಟು ಸ್ಕೂಲ್. ಸೊ ಕನ್ನಡದಲ್ಲಿ ನೋಡ್ತಾ ಬರೋಣ. ಐ ವಿಲ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ, ನಾನು ಶಾಲೆಗೆ ಹೋಗುವೆ. ಹೋಗುತ್ತೇನೆ ಅಥವಾ ಹೋಗುವೆ. ಐ ವಿಲ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ಇಲ್ಲಿ ನೋಡಿ ಏನಾಗಿದೆ ಕೇಳಿದ್ರೆ, ಇದೊಂಥರ ಕಂಪಲ್ಷನ್ ಹೇಳುವಂಥ ವಾಕ್ಯ ಆಗಿದೆ, ಅಂದರೆ ಖಂಡಿತವಾಗಿ ಹೋಗ್ತೀನಿ ಅನ್ನೋ ಅರ್ಥ. ಸೊ ಇಲ್ಲಿ ಐ ವಿಲ್ ನಾಟ್ ಗೋ ಟು ಸ್ಕೂಲ್ ಅಂದರೆ ನಾನು ಶಾಲೆಗೆ ಹೋಗುವುದಿಲ್ಲ, ನೆಗೆಟಿವ್ ಸೆಂಟೆನ್ಸ್ ಇದು. ನಾನು ಶಾಲೆಗೆ ಹೋಗುವುದಿಲ್ಲ, ನೆಗೆಟಿವ್ ಸೆಂಟೆನ್ಸ್. ಇಂಟ್ರೋಗೇಟಿವ್ ಬಂದರೆ ನಾನು ಶಾಲೆಗೆ ಹೋಗುತ್ತೀನಾ, ನಾನು ಶಾಲೆಗೆ ಹೋಗುತ್ತೀನಾ. ಇಂಟ್ರೋಗೇಟಿವ್ ನೆಗೆಟಿವ್ ಬಂದರೆ ನಾನು ಶಾಲೆಗೆ ಹೋಗುವುದಿಲ್ಲವಾ, ನಾನು ಶಾಲೆಗೆ ಹೋಗುವುದಿಲ್ಲವಾ. WH ಕ್ವಶನ್ ಬಂದರೆ ನಾನು ಯಾವಾಗ ಶಾಲೆಗೆ ಹೋಗುತ್ತೇನೆ, ಯಾವಾಗ ಶಾಲೆಗೆ ಹೋಗುತ್ತೇನೆ. ಸ್ನೇಹಿತರೆ, ಈ ಸ್ಟ್ರಕ್ಚರ್ ಇದೆಯಲ್ಲ, ಈ ಸ್ಟ್ರಕ್ಚರ್ನ 5 ರೂಪಗಳನ್ನು ಮಾಡೋದು ಕಲಿತ್ರೆ ಯಾವುದೇ ರೀತಿಯ ವಾಕ್ಯವನ್ನು, ಯಾವುದೇ ರೀತಿಯ ವರ್ಡನ್ನು ಬಳಸ್ಕೊಂಡು ಈ 5 ರೂಪಗಳಲ್ಲಿ ನಾವು ಸೆಂಟೆನ್ಸ್ ಮಾಡೋದು ಕಲಿತ್ರೆ ಈಸಿಯಾಗಿ ಇಂಗ್ಲೀಷಲ್ಲಿ ಮಾತಾಡ್ತಾ ಹೋಗ್ಬೋದು. ಸೊ ಇನ್ನೊಮ್ಮೆ ನೋಡ್ತಾ ಹೋಗೋಣ. ಐ ವಿಲ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗ್ತೇನೆ. ಐ ವಿಲ್ ನಾಟ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗೋದಿಲ್ಲ. ವಿಲ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗ್ತೀನಾ. ವಿಲ್ ಐ ನಾಟ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗೋದಿಲ್ವಾ. ವೆನ್ ವಿಲ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಯಾವಾಗ ಹೋಗ್ತೀನಿ. ಹಾಗಾದರೆ ಉದಾಹರಣೆ ವಾಕ್ಯಗಳನ್ನು ನೋಡೋಣ.
ಅವರು ನಿನಗೆ ಸಹಾಯ ಮಾಡುವರು, ಅವರು ನಿನಗೆ ಹೆಲ್ಪ್ ಮಾಡ್ತಾರೆ. ದೇ ವಿಲ್ ಹೆಲ್ಪ್ ಯು. ದೇ ವಿಲ್ ಹೆಲ್ಪ್ ಯು. ನಾನು ಇದನ್ನು ಮಾಡುವೆ, ಈ ವರ್ಕನ್ನು ಮಾಡ್ತೀನಿ ಅಂದರೆ ಐ ವಿಲ್ ಡೂ ದಿಸ್. ಐ ವಿಲ್ ಡೂ ದಿಸ್. ನಾವು ನಿನಗೆ ಕಾಯುತ್ತೇವೆ, ವಿ ವಿಲ್ ವೆಯ್ಟ್ ಫಾರ್ ಯು. ವಿ ವಿಲ್ ವೆಯ್ಟ್ ಫಾರ್ ಯು. ನಾವು 10 ಗಂಟೆಗೆ ನಿಲ್ಲಿಸ್ತೀವಿ. ನಾವು ಯಾವುದೋ ಒಂದು ಕೆಲಸವನ್ನು 10 ಗಂಟೆ ನಿಲ್ಲಿಸ್ತೀವಿ ಅಂದರೆ ವಿ ವಿಲ್ ಸ್ಟಾಪ್ ಎಟ್ 10. ವಿ ವಿಲ್ ಸ್ಟಾಪ್ ಎಟ್ 10. ನೋಡಿ, ಇಲ್ಲಿ ಹೆಲ್ಪ್ ಇರ್ಬೋದು, ಡೂ ಇರ್ಬೋದು, ವೆಯ್ಟ್ ಇರ್ಬೋದು, ಸ್ಟಾಪ್ ಇರ್ಬೋದು, ಎಲ್ಲವೂ ಕೂಡ V1 ಇದೆ. V1 ಅಂದರೆ ವರ್ಬನ ಪ್ರಾಥಮಿಕ ರೂಪ, ಮೂಲ ರೂಪ, ಪ್ರೆಸೆಂಟ್ ಟೆನ್ಸ್ ರೂಪ. ನಾನು ಅವನ ತಂದೆಯನ್ನು ನಾಳೆ ಭೇಟಿ ಮಾಡುವೆ. ಐ ವಿಲ್ ಮೀಟ್ ಹಿಸ್ ಫಾದರ್ ಟುಮಾರೋ. ಐ ವಿಲ್ ಮೀಟ್ ಹಿಸ್ ಫಾದರ್. ಐ ವಿಲ್ ಮೀಟ್ ಹಿಸ್ ಫಾದರ್ ಟುಮಾರೋ. ನಾವು ಶಾಲೆಗೆ ಹೋಗೋಣವೇ, ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್. ನಾವು ಶಾಲೆಗೆ ಹೋಗೋಣವೇ. ಶಾಲ್ ವಿ ಗೋ ಟು ಸ್ಕೂಲ್. ಶಾಲ್ ವಿ ಗೋ ಟು ಸ್ಕೂಲ್. ನಾವು ಇದನ್ನು ಹೇಗೆ ಮಾಡೋದು, ನಾವು ಇದನ್ನ ಹೆಂಗೆ ಮಾಡೋದು ಕೇಳೋದಕ್ಕೆ ಹೌ ಶಾಲ್ ವಿ ಡೂ ದಿಸ್. ಹೌ ಶಾಲ್ ವಿ ಡೂ ದಿಸ್. ಅವರು ನಿನಗೆ ಸಹಾಯ ಮಾಡುವರು, ದೇ ವಿಲ್ ಹೆಲ್ಪ್ ಯು. ನಾನು ಇದನ್ನು ಮಾಡುವೆ, ಐ ವಿಲ್ ಡೂ ದಿಸ್. ನಾವು ನಿನಗೆ ಕಾಯುತ್ತೇವೆ, ವಿ ವಿಲ್ ವೆಯ್ಟ್ ಫಾರ್ ಯು. ನಾವು 10 ಗಂಟೆಗೆ ನಿಲ್ಲಿಸ್ತೀವಿ, ವಿ ವಿಲ್ ಸ್ಟಾಪ್ ಎಟ್ 10. ನಾನು ಅವನ ತಂದೆಯನ್ನು ನಾಳೆ ಭೇಟಿ ಮಾಡ್ತೀನಿ, ಐ ವಿಲ್ ಮೀಟ್ ಹಿಸ್ ಫಾದರ್ ಟುಮಾರೋ. ನಾವು ಶಾಲೆಗೆ ಹೋಗೋಣವೇ. ಶಾಲ್ ವಿ ಗೋ ಟು ಸ್ಕೂಲ್. ನಾವು ಇದನ್ನು ಹೇಗೆ ಮಾಡೋದು, ಹೌ ಶಾಲ್ ವಿ ಡೂ ದಿಸ್. ಇನ್ನೊಂದಷ್ಟು ವಾಕ್ಯಗಳನ್ನು ನೋಡೋಣ. ರಾಜು ಕ್ರಿಕೆಟ್ ಆಡಲಾರ. ರಾಜು ಕ್ರಿಕೆಟ್ ಆಡಲಾರ ಅಂದರೆ ರಾಜು ವಿಲ್ ನಾಟ್ ಪ್ಲೇ ಕ್ರಿಕೆಟ್. ರಾಜು ವಿಲ್ ನಾಟ್ ಪ್ಲೇ ಕ್ರಿಕೆಟ್. ನಾವು ಕಾರಿನಲ್ಲಿ ಹೋಗೋಣವೇ. ಕಾರಲ್ಲಿ ಹೋಗೋಣವಾ ನಾವು ಕೇಳೋದಕ್ಕೆ, ನಾವು ಕಾರಲ್ಲಿ ಹೋಗೋಣವಾ ಕೇಳೋದಕ್ಕೆ ಶಾಲ್ ವಿ ಗೋ ಬೈ ಕಾರ್. ಶಾಲ್ ವಿ ಗೋ ಬೈ ಕಾರ್. ನಾನು ಯಾವ ಪುಸ್ತಕ ಕೊಂಡುಕೊಳ್ಳಲಿ, ನಾನು ಯಾವ ಪುಸ್ತಕ ಪರ್ಚೇಸ್ ಮಾಡಲಿ. ವಿಚ್ ಬುಕ್ ಶಾಲ್ ಐ ಬೈ. ವಿಚ್ ಬುಕ್ ಶಾಲ್ ಐ ಬೈ. ಅವಳು ನಿನ್ನ ಜೊತೆ ಮಾತನಾಡುವುದಿಲ್ಲ. ಶಿ ವಿಲ್ ನಾಟ್ ಟಾಕ್ ಟು ಯು. ಶಿ ವಿಲ್ ನಾಟ್ ಟಾಕ್ ಟು ಯು. ಅವನು ಕೆಲಸಕ್ಕೆ ಹೋಗುವನು, ಅವನು ಕೆಲಸಕ್ಕೆ ಹೋಗ್ತಾನೆ. ಹಿ ವಿಲ್ ಗೋ ಟು ವರ್ಕ್. ಹಿ ವಿಲ್ ಗೋ ಟು ವರ್ಕ್. ಅವನು ನನ್ನ ಹುಟ್ಟಿದ ಹಬ್ಬಕ್ಕೆ ಬರ್ತಾನೆ, ಬರುವನು. ಹಿ ವಿಲ್ ಕಮ್ ಆನ್ ಮೈ ಬರ್ಡೇ. ಹಿ ವಿಲ್ ಕಮ್ ಆನ್ ಮೈ ಬರ್ಡೇ. ನಾಳೆ ನಾವು ಭೇಟಿ ಮಾಡೋದು ಬೇಡ. ವಿ ಶಾಲ್ ನಾಟ್ ಮೀಟ್ ಟುಮಾರೋ. ವಿ ಶಾಲ್ ನಾಟ್ ಮೀಟ್ ಟುಮಾರೋ. ಇನ್ನೊಮ್ಮೆ ನೋಡೋಣ. ರಾಜು ಕ್ರಿಕೆಟ್ ಆಡಲಾರ. ರಾಜು ವಿಲ್ ನಾಟ್ ಪ್ಲೇ ಕ್ರಿಕೆಟ್. ನಾವು ಕಾರಿನಲ್ಲಿ ಹೋಗೋಣವೇ. ಶಾಲ್ ವಿ ಗೋ ಬೈ ಕಾರ್. ನಾನು ಯಾವ ಪುಸ್ತಕ ಕೊಂಡುಕೊಳ್ಳಲಿ. ವಿಚ್ ಬುಕ್ ಶಾಲ್ ಐ ಬೈ. ಅವಳು ನಿನ್ನ ಜೊತೆ ಮಾತನಾಡೋದಿಲ್ಲ. ಶಿ ವಿಲ್ ನಾಟ್ ಟಾಕ್ ಟು ಯು. ಅವನು ಕೆಲಸಕ್ಕೆ ಹೋಗುವನು. ಹಿ ವಿಲ್ ಗೋ ಟು ವರ್ಕ್. ಅವನು ನನ್ನ ಹುಟ್ಟಿದ ಹಬ್ಬಕ್ಕೆ ಬರುವನು. ಹಿ ವಿಲ್ ಕಮ್ ಆನ್ ಮೈ ಬರ್ಡೇ. ನಾವು ನಾಳೆ ಭೇಟಿ ಮಾಡೋದು ಬೇಡ. ವಿ ಶಾಲ್ ನಾಟ್ ಮೀಟ್ ಟುಮಾರೋ. ಸ್ನೇಹಿತರೆ, ಇದು
ವಿಲ್ ಮತ್ತು ಶೆಲ್ ಅನ್ನು ಬಳಸಿಕೊಂಡು ಅತ್ಯಂತ ಸುಲಭವಾಗಿ ವಾಕ್ಯವನ್ನು ರಚನೆ ಮಾಡುವ ಮತ್ತು ಮಾತನಾಡುವಂತಹ ವಿಧಾನ. ಸೊ ನೀವು ಕೂಡ ಇಂಗ್ಲೀಷಲ್ಲಿ ಈ ವಿಲ್ ಮತ್ತು ಶೆಲ್ನ ಬಳಸ್ಕೊಂಡು ವಾಕ್ಯವನ್ನು ರಚನೆ ಮಾಡೋದು ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಎಂದಿನಂತೆ ಇವತ್ತಿನ ವರ್ಕ್ಶೀಟ್ ಈ ರೀತಿ ಇದೆ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ವಿಲ್ ಮತ್ತು ಶೆಲ್ಲನ್ನು ಬಳಸ್ಕೊಂಡು ನೀವು ಮಾತನಾಡಬೇಕಾಗತ್ತೆ. ಅವನು ಹೋಮ್ವರ್ಕ್ ಮಾಡುವುದಿಲ್ಲ, ಅವರು ಮ್ಯಾಚ್ ಸೋಲುವುದಿಲ್ಲ, ನಾನು ಇಂಗ್ಲೀಷ್ನಲ್ಲಿ ಪತ್ರ ಬರೆಯುವೆ, ನಾವು ಈ ವಿಷಯ ಚರ್ಚಿಸೋದಿಲ್ಲ, ರಾಹುಲ್ ನಿನಗೆ ಸಹಾಯ ಮಾಡುವನು. ಈ ವಾಕ್ಯಗಳಿಗೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಇಂಗ್ಲೀಷ್ ಮಾತನಾಡೋದನ್ನು ಪ್ರಯತ್ನಿಸಿ. ಸ್ನೇಹಿತರೆ, 60 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ 26ನೇ ದಿನದಲ್ಲಿದ್ದೀವಿ, 27ನೇ ದಿನದಲ್ಲಿದ್ದೀವಿ. ನಮ್ಮ ಹಿಂದಿನ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.